Hi, good morning. Welcome back to my little life. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬೆಳಗ್ಗೆ ದೋಸೆ ಮಾಡೋಣ ಮತ್ತು ಅದಕ್ಕೆ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟ್ ಅಂದ್ಬಿಟ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿ ಇತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ಇಲ್ಲಿಗೆ ತುಂಬ ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ ದೋಸೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಸಕ್ಕರೆ ಮತ್ತು ಸಾಲ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ದೋಸೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮಗ ಅತ್ತೆ ಎಲ್ಲ ಸ್ಕೂಲಿಗೆ ಹೋಗಿದ್ರು. ಇದು ಪಾಪು ಮತ್ತು ನಮ್ಮ ಮನೆಯವರು ತಿಂಡಿ ತಿಂತಾಯಿದ್ರು, ಅವರಿಗೆ ಹಾಕಿದ್ದು ದೋಸೆ. ನಂದು ಕೆಲಸ ಎಲ್ಲ ಆಗಿತ್ತು. ನನಗೆ ಬೇರೆ ಕೆಲಸ ಇದ್ದಿದ್ದರಿಂದ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸಂಡೇ ನನ್ನ ಮಗಳಿಗೆ ಪೋಲಿಯೋ ಹಾಕ್ಸೋಣ ಅಂತ ಕರ್ಕೊಂಡೋಗಿದ್ವಿ. ಡ್ರಾಪ್ ಹಾಕ್ಸ್ಕೊಳಕ್ಕೆ ಅಳ್ತಾ ಇದ್ಲು. ಅದೊಂಥರ ಕಸರೆ ಥರ ಇರುತ್ತೆ ಅನಿಸುತ್ತೆ ಅದು. ಅಲ್ಲಿ ಒಂದು ದೀಪ ಇಟ್ಟಿದ್ರು, ಅದನ್ನು ನೋಡಿಬಿಟ್ಟು ಮಾಮಿ ಮಾಮಿ ಅಂತ ಅವ್ರು ಒಂದು ಕೈಗೆ ಮಾರ್ಕ್ ಹಾಕಿದ್ರೆ ಇವಳು ಇನ್ನೂ ಒಂದು ಕೈ ಫಿಂಗರ್ಗೆ ಮಾರ್ಕ್ ಹಾಕ್ಸ್ಕೊಂಡ್ಳು. ಬಂದು ರೆಸ್ಟ್ ಮಾಡಿ ಗಿಡಗಳಿಗೆ ಸ್ವಲ್ಪ ನೀರು ಹಾಕೋಣ ಅಂತ ಹಾಕ್ತಾಯಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಡೈರೆ ಗಿಡದಲ್ಲಿ ನಾನು ಒಂದು ಮಗು ಬಿಟ್ಟಿದೆ ಅಂತ ಅಂದ್ಕೊಂಡೆ, ಬಟ್ ಅದು ಒಂದಲ್ಲ ಎರಡಿದೆ. ಬಟ್ 2-3 ಬರ್ತಾಯಿದೆ ಅಂತ ಅನಿಸುತ್ತೆ ಇದರಲ್ಲಿ. ಇದು ನಮ್ಮೂರ ಹಳ್ಳಿದು ವಿಡಿಯೋ. ಅವತ್ತು ಸಂಡೇ ಈವ್ನಿಂಗು ಹಾರ್ವೆಸ್ಟಿಂಗ್ದು ಮಿಷಿನ್ ಬಂದಿತ್ತು, ರೈಸ್ ಹಾರ್ವೆಸ್ಟ್ ಆಗ್ತಾಯಿತ್ತು. ಅದನ್ನ ವಿಡಿಯೋ ಕಳಿಸಿದ್ದ ನನ್ನ ತಮ್ಮ. ಅದನ್ನು ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂದ್ಬಿಟ್ಟು ಹಾಕಿದ್ದೀನಿ ನೋಡಿ. ಅದು ಹೇಗೆ ಕಟ್ ಮಾಡ್ತಾ ಇದೆ ನೋಡಿ. ನಾನು ಯಾವತ್ತೂ ನೋಡಿಲ್ಲ, ನಾನು ಇದು ಫಸ್ಟ್ ಟೈಮ್ ನೋಡಿದ್ದು. ನಾನು ರಿಯಲಾಗಂತೂ ನೋಡೇ ಇಲ್ಲ ಇದೆಲ್ಲ. ಅದು ನೋಡಿ ಎಷ್ಟು ನೀಟಾಗಿ ಇಳ್ಕೊಳ್ಳುತ್ತೆ ಪೈರನ್ನು. ಪೈರು ಬೇರೆ ತೆನೆ ಬೇರೆ ಮಾಡ್ಕೊಳ್ಳುತ್ತೆ. ಲಾಸ್ಟಿಗೆ ತೆನೆನ ಮತ್ತು ಇನ್ನೊಂದು ಕಡೆ ಬಂದು ಸ್ಟೋರ್ ಮಾಡುತ್ತೆ. ಚೆನ್ನಾಗಿತ್ತು. ನಾನು ನೋಡಿದೆ ವಿಡಿಯೋ, ಫುಲ್ಲು ನೋಡಿದೆ ವಿಡಿಯೋ, ಬಟ್ ನಾನು ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡಿದ್ದೀನಿ. ತುಂಬ ಲಾಂಗ್ ಆಗುತ್ತಲ್ಲ, ಅದಕ್ಕೆ ಶೇರ್ ಮಾಡಿದೆ ಫುಲ್ಲು. ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಅಲ್ಲ ಅದು. ನಮ್ಮೂರಲ್ಲಿ ಕೊಕ್ಕರೆಗಳು ನವಿಲುಗಳಿಗೆ ಏನೂ ಕಮ್ಮಿ ಇಲ್ಲ, ತುಂಬ ಇದ್ದಾವೆ ನವಿಲುಗಳು ನೋಡಿ. ಇವಾಗ ಅದು ಮತ್ತು ಇನ್ನೊಂದು ಕಡೆ ಬಂದು ತೆನೆ ಮಾತ್ರ ಸ್ಟೋರ್ ಮಾಡ್ತಾ ಇರುತ್ತೆ. ಇವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಇವಾಗ. ನೋಡಿ ಇವಾಗ ಸ್ಟಾರ್ಟ್ ಆಗುತ್ತೆ ಅದು ಬೀಳೋದಕ್ಕೆ. ಇಷ್ಟೆಲ್ಲ ಬೆಳೆಯೋದಕ್ಕೆ ರೈತರು ಎಷ್ಟು ಕಷ್ಟಪಡಬೇಕು ಅಲ್ವಾ. ಎಷ್ಟು ಈಸಿಯಾಗಿ ಮಿಷಿನ್ ತೊಗೊಂಡು ಇಲ್ಲಿ ರಿಲೀಸ್ ಮಾಡ್ತಾ ಇದೆ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲಿ ಇಷ್ಟು ಕೆಲಸ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಿದ್ರು, ಎಷ್ಟು ಆಳುಗಳು ಬೇಕಿತ್ತು, ಎಷ್ಟು ಪಾಪ ಕಷ್ಟಪಡಬೇಕಾಗಿತ್ತು ಅಲ್ವಾ. ಅಯ್ಯೋ, ಇಲ್ಲಿ ಕೊಕ್ಕರೆಗಳಂತೂ ತುಂಬ ನಮ್ಮೂರಲ್ಲಿ. ಇವಾಗ ಇಷ್ಟು ಈಸಿಯಾಗಿ ಮೆಷಿನ್ನು ಕೆಲಸ ಮುಗಿಸ್ಬಿಡ್ತು ಅಲ್ವಾ.
ನನಗಂತೂ ಫುಲ್ಲು ಫೀವರ್ ಇತ್ತು ಅವತ್ತು. ಅದಕ್ಕೋಸ್ಕರ ಬೇಳೆ ಮತ್ತು ಮೆಣಸು ಜೀರಿಗೆ ಎಲ್ಲ ಹಾಕಿ ರಸಮ್ ಥರ ಮಾಡಿಕೊಂಡು ತಿಂದ್ವಿ. ತುಂಬಾ ಫೀವರ್ ಇತ್ತು ನನಗಂತೂ. 107 ಏನೋ ಸಮಥಿಂಗ್ ಇತ್ತು ಅನಿಸುತ್ತೆ. ತುಂಬ ಸುಸ್ತಾಗ್ಬಿಟ್ಟಿದ್ದೆ, ಸಿಕ್ಕಾಬಿಟ್ಟೆ ಫೀವರ್ ಇತ್ತು. ನನಗೆ ಸಂಡೇಯಿಂದನೇ ಫೀವರ್ ಇತ್ತು, ಮಧ್ಯಾಹ್ನದಿಂದ. ಡೋಲೋ ತೊಗೋತಾ ಇದ್ದೆ, ಆದರೂ ಕಮ್ಮಿನೇ ಆಗ್ತಾ ಇರಲಿಲ್ಲ. ಆಲ್ಮೋಸ್ಟ್ ಒಂದು 5 ಡೋಲೋ ಆದರೂ ತೊಗೊಂಡಿದ್ದೀನಿ, ಕಮ್ಮಿನೇ ಆಗಿಲ್ಲ. ಆಮೇಲೆ ಶಾಪ್ಗೆ ಹೋಗಿ ತೋರಿಸಿ ಟ್ಯಾಬ್ಲೆಟ್ಸ್ ಬೇರೆ ತೊಗೊಂಡ್ಮೇಲೆ ನನಗೆ ಫೀವರ್ ಕಮ್ಮಿ ಆಗಿದ್ದು. ಸಂಡೇ ಬೆಳಗ್ಗೆ ಎಲ್ಲ ಬರೀ ಹೋಟೆಲ್ದೇ ಆಯಿತು ಊಟ ತಿಂಡಿ ಎಲ್ಲ. ಅದಕ್ಕೆ ಮಧ್ಯಾಹ್ನ ಏನಾದ್ರು ನಾವೇ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ನಾನೇ ಮಾಡ್ತಾಯಿದ್ದೆ ರಸಮ್ ಮತ್ತು ಅನ್ನ. ನೆಕ್ಸ್ಟು ಕೆಮ್ಮಾಗ್ಬಿಟ್ಟಿತ್ತು ಮತ್ತು ನೆಗಡಿ ಆಗ್ಬಿಟ್ಟಿತ್ತು. ಅದಕ್ಕೆ ಸ್ಟಿಂಗ್ ತೊಗೋತಾ ಇದ್ದೆ. ಮತ್ತು ನನ್ನ ರೂಮು ಮತ್ತು ಪಾಪು ರೂಮ್ ಅಂತೂ ಸಿಕ್ಕಾಬಿಟ್ಟೆ ಗಲೀಜಾಗಿತ್ತು. ಕ್ಲೀನ್ ಮಾಡ್ತಾಯಿದ್ದೆ, ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಗಲೀಜು ಮಾಡಿದ್ದಾವೆ ಇದು. 2 ಡೇಸ್ ನಾನು ರೆಸ್ಟಲ್ಲಿದ್ದೆ. ನನಗೆ ಅವನ ರೂಮ್ ಕ್ಲೀನ್ ಮಾಡಿನೇ ಇನ್ನೂ ಸುಸ್ತಾಗೋಗಿತ್ತು, ತುಂಬ ಸುಸ್ತಾಗಿತ್ತು. ಈಗಲೂ ನನ್ನ ವಾಯ್ಸ್ ಚೇಂಜ್ ಆಗಿಲ್ಲ, ಇನ್ನೂ ಸ್ವಲ್ಪ ಹಾಗೆ ಇದೆ. ಇನ್ನು ಈವ್ನಿಂಗು ಬಂದ ಮತ್ತೆ ಏನೋ ಇಟ್ಕೊಂಡು ಬರಿತಾ ಇದ್ದ ಪ್ರಾಜೆಕ್ಟ್ ವರ್ಕ್ ಅಂತ. ಮತ್ತೆ ಗಲೀಜು ಮಾಡಬೇಡಪ್ಪ, ನಾನು ಬೆಳಗ್ಗೆಯಿಂದ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕೆಳಗಡೆ ಕೂತ್ಕೊಂಡಿದ್ದ ಅವನು. ನನ್ನ ಮಗಳು ಅವನ್ನ ಫಾಲೋ ಮಾಡ್ತಾಳೆ. ಅವನು ಏನು ಮಾಡ್ತಿರ್ತಾನೆ ಅದನ್ನೇ ಮಾಡಬೇಕು ಇವಳು. ಇಲ್ಲಿ ಅವ್ನು ಬರಿತಾ ಇದ್ರೆ ಬಂದು ತೀಟೆ ಮಾಡ್ತಿದ್ಲು. ಅವನೇನು ಮಾಡ್ದ, ನಿನ್ನ ಕ್ಯಾಟ್ ಮಾಡ್ತೀನಿ ಅಂದ್ಬಿಟ್ಟು ಕ್ಯಾಟ್ ಮಾಡ್ತಾ ಇದ್ದಾನೆ. ಇದು ಅವಳು ಎಷ್ಟು ಚೆನ್ನಾಗಿ ಬರ್ಸ್ಕೊಂಡು ಓಕೆ ಓಕೆ ಅಂತ ಇರ್ತಾಳೆ. ಹೆಂಗಿದೆಯಾ ಗೊತ್ತಾ? ಹಾಂ, ಬೇಕು ತಿರ್ಗು ವಜ್ರ. ಉಪ್ಪ 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 ಮಿಯಾ ಅಡ ಮಿಯಾ ಮಿಯಾ ಹೇಳಿ. ಬಾಬಾ ಅಲ್ಲ ಆಗಲ್ಲ. ಮಿಯಾವ್ 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 ಹೇಳ್ತಾಳೆ. ಮಿಯಾವ್ ಮಿಯಾ ಹೇಳ್ಸು. ಇವರಿಬ್ಬರು ಡೈಲಿ ಹೀಗೆ ಆಡೋದು, ಹೀಗೆ ಆಟ ಆಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.